ಕಾಂಗ್ರೆಸ್ಸಿನ ಒಂದು ಸೋಲಿನ ನಾನು ಸೀಮಾ ಕೌಸರ್ ಅಂತ ಮೈನಾರಿಟಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಮಾತಾಡ್ತಾ ಇದ್ದೀನಿ. ಮೋದಿ ಅವರು ಒಂದ್ಸತಿ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಕೂಗಾಡಿದ್ರು, ಮನ್ರೇಗಾನ ನಾನು ಕಾಂಗ್ರೆಸ್ಸಿನ ಒಂದು ಸೋಲಿನ ಚಿಹ್ನೆ ತರ ನಾನು ಅದನ್ನ ಸಾಕ್ತಿದ್ದೇನೆ ಅಂತ ಅಂದ್ಬಿಟ್ಟು ಇವತ್ತು ಅದೇ ಮನ್ರೇಗಾ ಕೋವಿಡ್ ಟೈಮ್ ನಲ್ಲಿ ಎಂತಹ ಒಂದು ಮಹತ್ವದ ಕೆಲಸನ ಮಾಡ್ತು. ಎಂತ ಕೋವಿಡ್ ಟೈಮ್ ಅಲ್ಲಿ ಯಾರಿಗೂ ಕೆಲಸ ಸಿಗ್ದಿರೋಂತ ಟೈಮ್ ನಲ್ಲಿ ಊಟ ಸಿಗ್ದಿರೋಂತ ಟೈಮ್ ಅಲ್ಲಿ ಮನ್ರೇಗಾ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೆಲಸ ಕೊಟ್ಟು ಹಣ ಕೊಟ್ಟು ಊಟ ಕೊಟ್ಟು ಆ ಜನರಿಗೆ ಅದರ ಮಹತ್ವ ಗೊತ್ತಾದಂತಹ ಮೋದಿ ಅವರು ಇವತ್ತು ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ದೇನೆ ಇವತ್ತು ಮನ್ರೇಗಾ ಹೆಸರನ್ನ ಚೇಂಜ್ ಮಾಡಿ ಇವರು ಬೇರೆ ಹೆಸರನ್ನ ಇಟ್ಟು ಅದರ ಜೊತೆಗೆ ಅದರ ಬರ್ಡನ್ ಒಂದು ಮನ್ರೇಗಾನ ನಾನು ಒಂದು ಸೋಲಿನ ಚಿಹ್ನೆ ಆಗಿರ್ತೀನಿ, ಕಾಪಾಡ್ತೀನಿ ಅಂತ ಸಾಕ್ತೀನಿ ಅಂತ ಹೇಳಿದಂತವ್ರು ಇವತ್ತು ತನ್ನ ಹೆಸರನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಇಂಥ ಒಂದು ಮಹತ್ತರವಾದಂತ ಯೋಜನೆ ನನ್ನ ಹೆಸರಿಲ್ಲ ಅದ್ರಲ್ಲಿ, ನನಗೆ ಅದ್ರ ಯಾವುದೇ ಲಾಭ ಆಗ್ತಿಲ್ಲ, ಅದರಿಂದ ಕಾಂಗ್ರೆಸ್ ಲಾಭ ಆಗ್ತಾ ಇದೆ ಅನ್ನೋದ್ರಿಂದ ಕೇಳಿ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅವರು ಇವತ್ತು ಮನ್ರೇಗಾನ ಹೆಸರನ್ನ ಚೇಂಜ್ ಮಾಡೋದರ ಜೊತೆಗೆ ಇವತ್ತು ಮೋದಿ ಮಾಡಿರುವಂತ ಯಾವುದೇ ಇಲ್ಲ, ಒಂದು ಸಾಧನೆ ಅವರ ಕೊಟ್ಟಂತಹ ಒಂದು ಸಾಧನೆ ಇಲ್ಲ. ಇದೇ ರೀತಿ ಕಾಂಗ್ರೆಸ್ ಮಾಡಿರುವಂತಹ 30 ಯೋಜನೆಗಳನ್ನ ಹೆಸರು ಬದಲಾಯಿಸಿ ಇವರು ತಮ್ಮದು ಅಂತ ಮಾಡ್ಕೊಂಡಿದ್ದಾರೆ ವಿನಃ ಹೊಸ ಯೋಜನೆ ಕೊಟ್ಟಿರೋದು ಒಂದು ಕೂಡ ಒಂದು ಎಕ್ಸಾಂಪಲ್ ನಮಗಿಲ್ಲ. 11 ವರ್ಷಗಳನ್ನ ಕೇವಲ ಒಂದು ಎಕ್ಸಾಂಪಲ್ ಇಲ್ಲ, ಕೇವಲ ಹೆಸರು ಬದಲಾಯಿಸೋದನ್ನ ಬಿಟ್ರೆ. ಅದರ ಜೊತೆಗೆ ಇವತ್ತು ಮಹಾತ್ಮ ಗಾಂಧಿ ಅವರ ಸಾಯ್ಬೇಕಾದ್ರೂ ಮಹಾತ್ಮ ಗಾಂಧಿ ಅವರು ಹೇರಾಮ್ ಅಂತ ಹೇಳಿ ಸತ್ರು. ಅಂತಹ ಒಂದು ಮಹಾನ್ ವೀರರ ಹೆಸರನ್ನ ಅವರು ತನ್ನ ರಾಮ್ಜಿ ಅಂತ ಹೆಸರಿಟ್ಬಿಟ್ಟು ನೀವು ಮಹಾತ್ಮ ಗಾಂಧಿ ಅವರ ಇದು ದೇಶ ಇವತ್ತು ಪ್ರಪಂಚದಾದ್ಯಂತ ಎಲ್ಲರೂ ಯಾರ ಭಾರತ ಅಂತಂದ್ರೆ ಗಾಂಧಿಯ ಭಾರತ ಅಂತ ಹೇಳ್ತಾರೆ. ಅಂತಹ ಒಂದು ಮಹಾತ್ಮ ಗಾಂಧಿ ಅವರ ಹೆಸರನ್ನು ಬದಲಾಯಿಸುವುದರ ಜೊತೆಗೆ ಮೂಲಕ ನಮ್ಮ ದೇಶಕ್ಕೆ ಮಾಡುತ್ತಿರುವಂತಹ ಅವಮಾನ ಇದನ್ನ ನಾವು ಸಹಿಸಿಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮತ್ತೆ ಇದೇ ರೀತಿ ಇವತ್ತು ಎಲ್ಲಾ ಕಡೆ ಪ್ರೂವ್ ಆಗಿದೆ, ರಾಹುಲ್ ಗಾಂಧಿ ಅವರು ಏಕೈಕ ನಾಯಕ, ಇಡೀ ಪಾಲಿಟಿಕ್ಸ್ ಅಲ್ಲಿ ಇರುವಂತ ಏಕೈಕ ನಾಯಕ ಅವರು. ಅವರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಆಗಿಲ್ಲ. ಅವರು ಇವತ್ತು ಅವ್ರಿಗೆ ಒಂದು ಕ್ರಿಮಿನಲ್ ಕೇಸ್ ಇರ್ತಿರುವಂತಹ ಸ್ವಚ್ಛ ನಾಯಕ ಅಂದ್ರೆ ಅದು ರಾಹುಲ್ ಗಾಂಧೀಜಿ ಅವರು. ಅಂತಹ ನಾಯಕರ ಮೇಲೆ ಏನಾದ್ರೂ ಒಂದು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇವರು ನ್ಯಾಷನಲ್ ಹೆರಾಲ್ಡ್ ಕೇಸ್ ನ ಇಷ್ಟೊಂದು ದೂರವರೆಗೆ ಎಳ್ಕೊಂಡ್ ಬಂದು ಅದೊಂದು ದೊಡ್ಡ ಒಂದು ಪ್ರೊಪಗಂಡ ಮಾಡಿ ಇವತ್ತು ಸುಪ್ರೀಂ ಕೋರ್ಟ್ ಅವ್ರಿಗೆ ಛೀಮಾರಿ ಹಾಕಿದೆ ಬಿಜೆಪಿ ಸರ್ಕಾರದ ಮೇಲೆ. ಇಂತಹ ಒಂದು ಎಫ್ಐಆರ್ ಇಲ್ದಿರುವಂತಹ ಕೇಸ್ ನೀವು ಹೆಂಗೆ ನೀವು ಇದನ್ನ ತಗೊಂಡ್ಬಂದು ಕೋರ್ಟ್ಗೆ ತರುವಂತ ನಾಲಾಯಕು ನೀವು ಅಂತ ಅಂದ್ಬಿಟ್ಟು ಇಷ್ಟೊಂದು ಛೀಮಾರಿ ಹಾಕಿದ್ರು ಇವತ್ತು ಇವ್ರಿಗೆ ಬಿಜೆಪಿ ಸರ್ಕಾರಕ್ಕೆ ನಾಚಿಕೆ ಇಲ್ಲ, ಇವ್ರಿಗೆ ಯಾವುದೇ ತಾಕತ್ತಿಲ್ಲ. ತನ್ನದು ಅಂತ ಮಾಡುವಂತಹ ಇವ್ರಿಗೆ ಸ್ವತಃ ಮಾಡುವಂತಹ ತಾಕತ್ತಿಲ್ದಿರೋದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರ ಮೇಲೆ ಈ ತರ ಸುಳ್ಳು ಆಪಾದನೆಗಳನ್ನ ಹೊರಿಸ್ತಾ ಇದ್ದಾರೆ. ಮತ್ತೆ ಮನ್ರೇಗಾನ ಇವತ್ತು ತಂದಿರೋದು ಏನಂತಂದ್ರೆ ತಂದ್ಬಿಟ್ಟು ಇವತ್ತು ಅರ್ಧ ಖರ್ಚು 40% ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನ ಹೊರೆ ಹೊತ್ತಿ ಅಂತ ಹೇಳ್ತಿದ್ದಾರೆ. ಯಾಕೆ ಇವರೆಲ್ಲ ಕೇಂದ್ರ ಸರ್ಕಾರ ದಿವಾಳಿ ಆಗಿದ್ಯಾ? ದಿವಾಳಿ ಆಗಿಲ್ಲ ಅಂತಂದ್ರೆ ಮತ್ತೇಂತಕ್ಕೆ ನೀವು ಇದನ್ನ ರಾಜ್ಯ ಸರ್ಕಾರದಲ್ಲಿ ಒಂದು ರಾಜ್ಯ ಸರ್ಕಾರಗಳಿಗೆ ಇವರು GST ಬರಬೇಕಾದಂತ GST ಇವರು ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಇವಾಗ ಒಂದೊಂದು ಇದೇ ತರ ಸ್ಕೀಮ್ಗಳು ತಂದು ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಹೊರಿಸ್ತಾ ಇದೆ. ರಾಜ್ಯ ಸರ್ಕಾರಗಳು ಮೇಲೆ ನಡೆಸೋದು ಹೇಗೆ? ಎಲ್ಲೆಲ್ಲಿ ಇವಾಗ ಇವ್ರು ಹೇಳ್ತಾ ಇದಾರೆ ಮನ್ರೇಗಾ ಹೆಸರು ತೆಗೆದ್ಬಿಟ್ಟು ರಾಮ್ಜಿ ಅಂತ ತಂದಿದಾರಲ್ಲ, ಆ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಅಧಿಕಾರ ಇದೆ ಯಾವ ಪ್ರಾಜೆಕ್ಟ್ ಮಾಡ್ಬೇಕು ಮಾಡಬಾರ್ದು ಅಂತ. ಅಂದ್ರೆ ಇದ್ರ ಮೂಲಕ ರಾಜ್ಯ ಸರ್ಕಾರಗಳಿಗೆ ಇವ್ರು ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅಲ್ಲಿ ಇವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಹಿಡಿಸ್ಕೊಳ್ತಾರೆ, ಯಾವುದೇ ಕೆಲಸಗಳನ್ನ ಕೊಡೋದಿಲ್ಲ. ಈ ರೀತಿಯಾಗಿ ಯಾವುದೇ ರೀತಿಯಲ್ಲಿ ಯಾವುದೇ ಬಿಜೆಪಿ ರಹಿತ ಸರ್ಕಾರಗಳು ಎಲ್ಲೋ ರಾಜ್ಯದಲ್ಲಿ ಸುಗಮವಾಗಿ ಎಲ್ಲೋ ಸರ್ಕಾರಗಳು ನಡೆಸಬೇಕು, ಎಲ್ಲದನ್ನ ಗಮನ ಮಾಡಿಸ್ಬೇಕು, ಎಲ್ಲದನ್ನ ಪತನ ಮಾಡಿಸ್ಬೇಕು, ಎಲ್ಲದನ್ನ ಸರ್ವನಾಶ ಮಾಡುವ ಕೇವಲ ಒಂದೇ ಒಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಬೆಂಗಳೂರು ನಗರ ವ್ಯಾಪ್ತಿಯ ಕಾಂಗ್ರೆಸ್ ಸಮಿತಿಗಳ ಆಶ್ರಯದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಏನು RSS ಬೆಂಬಲಿತ ಬಿಜೆಪಿ ಸರ್ಕಾರ ಇದೆ ಕೇಂದ್ರದಲ್ಲಿ, ಅವರು ಮಾಡ್ತಾ ಇರುವಂತಹ ಸರ್ವಾಧಿಕಾರಿ ಧೋರಣೆ ಮತ್ತೆ ಎಲ್ಲವನ್ನು ನಾವು ಮಾಡಿದ್ದೇ ನಿಜ ಅನ್ನುವಂತಹ ಒಂದು ಜಾಯಮಾನ. ಇವತ್ತು
ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಹೆಸರನ್ನ ನ್ಯಾಷನಲ್ ಹೆರಾಲ್ಡ್ ಎಂಬ ಪತ್ರಿಕೆಯಲ್ಲಿ ಎಳೆದು ತಂದು 4-5 ವರ್ಷಗಳಿಂದ ಅವರಿಗೆ ಕೊಟ್ಟಂತಹ ತೊಂದರೆ, ಅವರಿಗೆ ಕೊಟ್ಟಂತಹ ಕಷ್ಟ ಎಲ್ಲವನ್ನ ಮೀರಿ ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡಿ ಇವತ್ತು ದೆಹಲಿಯ ಕೋರ್ಟ್ ಅವರಿಗೆ ಇಡಿ ಏನು ಇವರು ಇಡಿಯನ್ನ ತಂದಿದ್ರು, ಇಡಿಯ ಮುಖಾಂತರ ತನಿಖೆಯನ್ನ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು, ಅದಕ್ಕೆ ನಿಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡುವಂತಹ ಕೆಲಸವನ್ನ ಕೋರ್ಟ್ ಇವತ್ತು ಮಾಡಿದೆ. ಇದರ ನೈತಿಕತೆಯನ್ನ ಹೊತ್ತು ಏನು ಗೃಹ ಮಂತ್ರಿಗಳು ಮಾನ್ಯ ಅಮಿತ್ ಶಾ ಅವರು ರಾಜೀನಾಮೆಯನ್ನ ಕೊಡಬೇಕು ಮತ್ತು ಏನು ನಮ್ಮ ನಾಯಕರ ಕಳೆದ 11 ವರ್ಷಗಳಿಂದ ಅವರ ತ್ಯಾಜ್ಯಾವಧಿಯನ್ನ ಮಾಡುವುದಾಗಿರ್ಬೋದು ಅಥವಾ ಅವರಿಗೆ ರಾಜಕೀಯವಾಗಿ ಮುಗಿಸುವಂತದ್ದಾಗಿರ್ಬೋದು ಅಥವಾ ಕಾಂಗ್ರೆಸ್ ಮುಕ್ತ ಭಾರತ ಮಾಡುವಂತಹ ಒಂದು ಅವ್ರದ್ದೇನು ಕನಸಿದೆ ಅದರ ಅಡಿಯಲ್ಲಿ ನಮ್ಮ ನಾಯಕರಿಗೆ ಸಂವಿಧಾನಿಕ ಶಸ್ತ್ರಗಳನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅವರಿಗೆ ಕೊಡದೇ ಇರುವಂತಹ ಬಾಧೆಯನ್ನು ಕೊಡ್ತಾ ಇರುವುದನ್ನ ಇನ್ನು ಮುಂದೆ ಅವರು ನಿಲ್ಲಿಸಬೇಕು. ಈ ದೇಶದಲ್ಲಿ ಬಹಳಷ್ಟು ಜ್ವಲಂತ ಸಮಸ್ಯೆಗಳಿದೆ. ನಿರುದ್ಯೋಗದ ಸಮಸ್ಯೆ ಇದೆ, ಬಡವರಾಗ್ತಾ ಇದ್ದಾರೆ. ಇಡೀ ದೇಶದ ಸಂಪನ್ಮೂಲ 7-8 ಉದ್ಯೋಗಪತಿಗಳ ಪಾಲಾಗ್ತಾ ಇದೆ. ಇಂತಹ ಒಂದು ಸನ್ನಿವೇಶದಲ್ಲಿ ಬಡವರ ಪರ ಜನಪರ ಕಾಳಜಿಯನ್ನು ವಹಿಸಬೇಕು. ಯಾವುದೇ ಕಾರ್ಯಕ್ರಮ ಅವ್ರ ಹತ್ರ ಇಲ್ಲ. ಕಳೆದ 11 ವರ್ಷದಲ್ಲಿ ಜನಪರ ಕಾರ್ಯಕ್ರಮಗಳು ಯಾವುದೇ ಕೊಡಕ್ಕಾಗಿಲ್ಲ. ಕೇಂದ್ರ ಸರ್ಕಾರ ಎಲ್ಲ ರಂಗಗಳಲ್ಲಿ ವಿಫಲವಾಗಿದೆ. ಇದನ್ನ ಮರೆಮಾಚೋದಕ್ಕೋಸ್ಕರ ಅವ್ರ ಹತ್ರ ಕೊಡೋದಕ್ಕೆ ಏನೂ ಇಲ್ಲದೆ ಇರೋದ್ರಿಂದ ಇವತ್ತು ಅವರು ಈ ದ್ವೇಷದ ರಾಜಕಾರಣ, ವೆಂಡೆಟ್ಟಾ ಪೊಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಅವರು ತಿಳ್ಕೊಂಡಿದ್ದಾರೆ ನಾವು ನಿರಂತರವಾಗಿ ಕೇಂದ್ರ ಸರ್ಕಾರದಲ್ಲಿ ಇರ್ತೀವಿ ಅಂತ. ಕೇಂದ್ರ ಸರ್ಕಾರ ಇವತ್ತು ಅವ್ರದ್ದು ಇರ್ಬೋದು, ನಾಳೆ ಮತ್ತೊಬ್ರದ್ದು ಬರ್ಬೋದು. ಆದ್ರೆ ರಾಜಕಾರಣ ಪಾರದರ್ಶಕತೆಯಿಂದ, ನೈತಿಕತೆಯಿಂದ, ಮೌಲ್ಯಾಧಾರಿತವಾಗಿ ರಾಜಕಾರಣ ಏನು ಹಿಂದಿನ ಪ್ರಧಾನಮಂತ್ರಿಗಳು ಮಾಡ್ಕೊಂಡು ಬರ್ತಾ ಇದ್ರು ಆ ರೀತಿ ಮಾಡ್ಬೇಕಂತ ಕಾಂಗ್ರೆಸ್ ಪಕ್ಷ ಈ ಪ್ರತಿಭಟನೆಯ ಮುಖಾಂತರ ನಾವು ಅವ್ರಿಗೆ ತಿಳಿ ಹೇಳೋದಕ್ಕೆ ಬಯಸ್ತೀವಿ. ಒಂದು. ಎರಡನೇದು, ಇವತ್ತು ಮಹಾತ್ಮ ಗಾಂಧಿ ಅವರ ಹೆಸರನ್ನು ಏನು ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಇತ್ತು, ಅದರ ಹೆಸರನ್ನ ಬದಲಾವಣೆ ಮಾಡುವಂತಹ ಒಂದು ಪ್ರಸ್ತಾವವನ್ನು ಅವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಕಗ್ಗೊಲೆ ಮಾಡಿದಂತಹ ನಾಥೂರಾಮ್ ಗೋಡ್ಸೆ ಅವರ ವಿಚಾರಧಾರೆ, ಮಹಾತ್ಮ ಗಾಂಧಿ ಅವರ ವಿಚಾರಧಾರೆ, ಕಳೆದ 80 ವರ್ಷಗಳಿಂದ ಇದರ ಮಧ್ಯದಲ್ಲಿ ಸಂಘರ್ಷ ನಡೀತಾ ಇದೆ. ಅವ್ರು ತಿಳ್ಕೊಂಡಿದ್ರು ಮಹಾತ್ಮ ಗಾಂಧೀಜಿಯವರನ್ನ ಕಗ್ಗೊಲೆ ಮಾಡಿದರೆ ವೈಚಾರಿಕವಾಗಿ ಈ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಮುಗಿಸಬಹುದು ಅಂತ. ಆದ್ರೆ ಅದು ಮಾಡಕ್ಕಾಗಿಲ್ಲ. ಅವರ ತೀರ್ಕೊಂಡ 80 ವರ್ಷಗಳ ನಂತರ ಇವತ್ತು ಜನಮಾನಸದಲ್ಲಿ, ಜನರ ಮಾನಸಿಕ ಪಟಲದಲ್ಲಿ ಮಹಾತ್ಮ ಗಾಂಧೀಜಿಯವರು ಇವತ್ತು ಪ್ರಸ್ತುತವಾಗಿದ್ದಾರೆ. ಈ ದೇಶದ ಯುವಕರಲ್ಲಿ, ಈ ದೇಶದ ಜನರಲ್ಲಿ ಮಹಾತ್ಮ ಗಾಂಧೀಜಿ ಇವತ್ತು ಪ್ರಸ್ತುತ ಇದ್ದಾರೆ. ಅದನ್ನ ಅವರಿಗೆ ನೋಡೋದಕ್ಕಾಗ್ತಾ ಇಲ್ಲ. ಇನ್ನು ನಿತ್ಯವಾಗಿ ಒಂದು ಸಲ ಮಹಾತ್ಮ ಗಾಂಧಿ ಅವರ ಮಹಾತ್ಮವನ್ನ ಕೊಲೆ ಮಾಡಿದ್ರು ಅವರ ವಿಚಾರಧಾರೆ ಮುಗಿಸಕ್ಕಾಗಿಲ್ಲಲ್ಲ ಅಂತ ಹೇಳಿ ದಿನನಿತ್ಯ ಅವ್ರ ಮೇಲೆ ಹಲ್ಲೆ ಮಾಡುವಂತದ್ದು, ಅವರ ವಿಚಾರಧಾರೆ ಮೇಲೆ ಹಲ್ಲೆ ಮಾಡುವಂತದ್ದು ನಡೀತಾ ಇದೆ. ಕಾಂಗ್ರೆಸ್ ಪಕ್ಷ ಇದನ್ನ ಸಹಿಸಲ್ಲ. ಮುಂದಿನ ದಿನಗಳಲ್ಲಿ ಕಳೆದ 3-4 ದಿವಸದಿಂದ ಲೋಕಸಭೆಯ ಒಳಗಡೆ ಮತ್ತು ಲೋಕಸಭೆಯ ಹೊರಗಡೆ ನಮ್ಮ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸನ್ಮಾನ್ಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೊಡ್ಡ ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ. ದಪ್ಪ ಚರ್ಮದ ಸರ್ಕಾರ, ಯಾವುದನ್ನ ಕಿವಿ ಇಲ್ಲದ ಸರ್ಕಾರ ಯಾವುದನ್ನ ಕೇಳಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಸರ್ವಾಧಿಕಾರಿ ಧೋರಣೆಯನ್ನು ಅವರು ಏನ್ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನ ಈ ಪ್ರತಿಭಟನೆಯ ಮುಖಾಂತರ ನಾವು ಖಂಡಿಸ್ತೀವಿ. ಅವರು ಇವತ್ತು
ಜನಪರ ಯೋಜನೆಗಳನ್ನ ತಂದು ಈ ದೇಶವನ್ನ ಸದೃಢವಾಗಿ ಕಟ್ಟೋದ್ರಲ್ಲಿ ಕೈ ಜೋಡಿಸ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಉಗ್ರವಾದಂತಹ ಹೋರಾಟವನ್ನ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ.